ಹ್ಯಾಪಿ ಕ್ರಿಸ್ಮಸ್, ಮ್ಯಾರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ನಾವು ಓದೋಣ. ಲೂಕ 4ನೇ ಅಧ್ಯಾಯ 18ನೇ ವಚನದಲ್ಲಿ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ನೋಡಿ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಹೇಳುವುದಕ್ಕೆ, ಅಂದರೆ ಬಡವರಿಗೆ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೆ ದೇವರು ಬಂದಿದ್ದಾರೆ. ಹಲ್ಲೆಲೂಯಾ. ಇವತ್ತು ಯಾಕೆ ಹುಟ್ಟಿದ್ದಾರೆ? ಕ್ರಿಸ್ಮಸ್ ದಿನದಲ್ಲಿ ಏಸಪ್ಪ ಯಾಕೆ ಹುಟ್ಟಿದ್ದಾರೆ ಅಂದರೆ ಬಡವರಿಗೋಸ್ಕರ, ಅವ್ರಿಗೆ ಐಶ್ವರ್ಯವನ್ನು ಕೊಡುವುದಕ್ಕೋಸ್ಕರ ಹುಟ್ಟಿದ್ದಾರೆ. ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡೋದಕ್ಕೆ, ಯಾರೆಲ್ಲ ಸೆರೆ ಹಿಡ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಬಿಡುಗಡೆ ಮಾಡೋದಕ್ಕೆ ಬಂದಿದ್ದಾರೆ. ಮತ್ತು ಕುರುಡರಿಗೆ ಕಣ್ಣು ಬರುವುದಕ್ಕೆ. ನೋಡಿ, ಏಸಪ್ಪ ಬಂದಿದ ಮೇಲೆ, ಏಸಪ್ಪ ಹುಟ್ಟಿದ ಮೇಲೆ ಎಷ್ಟು ಜನರಿಗೆ ಕಣ್ಣಿಲ್ದಿರೋವ್ರಿಗೆ ಕಣ್ಣು ಕೊಟ್ಟಿದ್ದಾರೆ, ಕಾಲಿಲ್ದಿರೋವ್ರಿಗೆ ಕಾಲು ಕೊಟ್ಟಿದ್ದಾರೆ. ಏಸಪ್ಪ ಎಷ್ಟು ಗೂನಾಗಿರೋರಿಗೆ ಗೂನನ್ನು ಸ್ವಸ್ಥ ಮಾಡಿದ್ದಾರೆ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ವಸ್ಥತೆ. ಯಾರಿಗೆಲ್ಲ ಇವತ್ತು ಸ್ವಸ್ಥತೆ ಇಲ್ವೋ, ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸ್ವಸ್ಥತೆ ದೊರಕುತ್ತೆ. ಅಪ್ಪ, ಎಲ್ಲ ಡಾಕ್ಟ್ರು ಹೇಳಿದ್ದಾರೆ ನನಗೆ ಈ ಕಾಯಿಲೆನೇ ವಾಸಿ ಆಗಲ್ಲ ಅಂದರೂ ಕೂಡ ದೇವರು ಅದನ್ನು ಸ್ವಸ್ಥತೆ ಮಾಡ್ತಾರಂತೆ. ಹಲ್ಲೆಲೂಯಾ. ನೋಡಿ, ಸೆರೆಯವರಿಗೆ ಬಿಡುಗಡೆಯಾಗುವುದಕ್ಕೂ ಮತ್ತು ಕುರುಡರಿಗೆ ಕಣ್ಣು ಬರುವುದಕ್ಕೂ ಮತ್ತು ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ. ಮುರಿದೋಗಿರುವವರು, ಮನುಷ್ಯರು ಮನಸ್ಸನ್ನ ಒಡೆದಾಕ್ತಾರೆ, ದೇವರು ಮನಸ್ಸನ್ನ ಒಡೆದಾಕೋದಿಲ್ಲ. ದೇವರು ಮನಸ್ಸು ಒಡೆದೋಗಿರೋದನ್ನ ಕಟ್ಟಿ ಅದನ್ನು ಸ್ವಸ್ಥತೆ ಮಾಡಿ ಅದಕ್ಕೆ ಔಷಧಿ ಕೊಡ್ತಾರೆ. ದೇವ್ರ ಮಾತು ಹೃದಯಕ್ಕೆ ಆನಂದವನ್ನು ಕೊಡುತ್ತೆ. ಹಲ್ಲೆಲೂಯಾ. ದೇವರು ನಮ್ಮ ಮನಸ್ಸು ಒಡೆದೋಗಲ್ಲ. ಕೆಲವರು ಮನುಷ್ಯರುಗಳು ಮಾತಾಡಿದ್ರೆ ಮನುಷ್ಯರು ಮನಸ್ಸು ಒಡೆದಾಕ್ಬಿಡ್ತಾರೆ ಮಾತಿನಿಂದನೇ. ಆದರೆ ಏಸಪ್ಪ ನಮಗೆ ಅವರ ಮಾತಿನಿಂದ ನಮ್ಮ ಹೃದಯದಲ್ಲಿರುವ ಗಾಯ ಎಲ್ಲ ಆರೋಗ್ಬಿಡುತ್ತೆ. ಹಲ್ಲೆಲೂಯಾ. ಮನಸ್ಸು ಮುರಿದೋಗಿರೋರ್ಗೋಸ್ಕರ ಬಂದಿದ್ದಾರಂತೆ. ನೋಡಿ, ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಅಂದರೆ ಯೆಹೋವನು, ಏಸಪ್ಪನ ಈ ಭೂಮಿ ಮೇಲೆಗೆ ಒಂದು ಮಗು ರೀತಿಯಲ್ಲಿ ಬಂದು ನಮಗೆ ಸಹಾಯ ಮಾಡೋದಕ್ಕೆ ಆತನು ನಮ್ಮನ್ನು ಕಳಿಸಿದ್ದಾರೆ. ನೋಡಿ, ಅದಕ್ಕೆ ನಾವು ಯಾವತ್ತೂ ಮನ ಮುರಿದೋಗಿದ್ರು, ಆರೋಗ್ಯ ಇಲ್ದಿದ್ರು, ನಾವು ಸೆರೆ ಹೋಗಿದ್ರು, ನಮ್ಮ ಕಷ್ಟ ಇದ್ದರು, ಬಡತನ ಇದ್ದರು, ಕಣ್ಣೀರಿದ್ರು ದೇವ್ರ ಬಳಿ ಬರಬೇಕು. ಯಾರ ಬಳಿ ಹೋದ್ರೂ ಅವ್ರು ನಮಗೆ ಸ್ವಸ್ಥತೆ ಕೊಡೋಕ್ಕಾಗಲ್ಲ.